ವರ್ಷವಾದ್ರೂ ದೇವಿಯ ಮುಂದಿಟ್ಟಂತಹ ನಂದಾದೀಪ ಆರೋಲ್ಲ, ಹೂ ಕೂಡ ಬಾಡೋಲ್ಲ, ನೈವೇದ್ಯವೂ ಕೂಡ ಹಾಗೆಯೇ ಇರುತ್ತೆ. ಎಸ್, ನಾವಿಂದು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಐತಿಹಾಸಿಕ ಪೌರಾಣಿಕ ಸುಪ್ರಸಿದ್ಧಿಯನ್ನ ಪಡೆದಿರುವಂತಹ ಹಾಸನಾಂಬೆ ದೇವಾಲಯದ ಬಗ್ಗೆ. ಹಾಸನಾಂಬೆ ದೇಗುಲದ ಹಿಂದೆ ರೋಚಕವಾದಂತಹ ಕಥೆ ಇದೆ. ವಾರಣಾಸಿಯಿಂದ ಒಮ್ಮೆ ಇಲ್ಲಿ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆಂದು ಸಪ್ತ ಮಾತೃಕೆಯರು ಬರ್ತಾರೆ. ಸಪ್ತ ಮಾತೃಕೆಯರು ಅಂದ್ರೆ ಅದರಲ್ಲಿ ಬ್ರಾಹ್ಮೀ ದೇವಿ, ಮಹೇಶ್ವರಿ ದೇವಿ, ಕೌಮಾರಿ ದೇವಿ, ವೈಷ್ಣವಿ, ವಾರಾಹಿ ದೇವಿ, ಇಂದ್ರಾಣಿ, ದುರ್ಗೆ, ಚಾಮುಂಡಿ, ಹೀಗೆ ಪ್ರಕೃತಿಯ ಸೌಂದರ್ಯವನ್ನ ನೋಡ್ತಾ ಈ ಸಪ್ತ ಮಾತೃಕೆಯರು ಮನಸೋತು ಬಿಡ್ತಾರೆ. ಸಾವಿರಾರು ವರ್ಷಗಳ ಹಿಂದೆಯೇ ಇಲ್ಲಿ ಬಂದು ನೆಲೆಗೊಂಡ್ರು ಅಂತ ಹೇಳಿ ಹಾಸನಾಂಬೆ ದೇವಾಲಯಕ್ಕೆ ಐತಿಹ್ಯವಿದೆ. ನೂರಾರು ವರ್ಷಗಳ ಇತಿಹಾಸವಿರುವಂತಹ ಈ ದೇವಾಲಯದಲ್ಲಿ ವೈಷ್ಣವಿ, ಕೌಮಾರಿ ಹಾಗೂ ಮಹೇಶ್ವರಿಯರು ಹಾಸನಾಂಬೆ ದೇವಾಲಯದಲ್ಲಿ ನೆಲೆ ನಿಂತಿದ್ದಾರೆ, ಅದರಲ್ಲೂ ಹುತ್ತದ ರೂಪದಲ್ಲಿ ಇದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷ ಪೂಜೆಗಳನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಬ್ರಾಹ್ಮೀ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ಲು ಅಂತ ಹೇಳ್ತಾರೆ. ಇನ್ನು ಚಾಮುಂಡಿ ದೇವಿ, ವಾರಾಹಿ ಹಾಗೂ ಇಂದ್ರಾಣಿ ದೇವಿಯರು ನಗರದ ಮಧ್ಯಭಾಗದಲ್ಲಿರುವಂತಹ ದೇವಿಗೆರೆಯ ಬಳಿ ನೆಲೆಸಿದ್ರು ಅಂತ ಭಕ್ತರ ನಂಬಿಕೆ ಇದೆ. ಇನ್ನು ದೇವಾಲಯದ ಇತಿಹಾಸವನ್ನು ನೋಡೋದಾದ್ರೆ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಚೋಳರ ಅರಸ ಪಾಳೆಗಾರ ಕೃಷ್ಣಪ್ಪ ನಾಯಕ ಚನ್ನಪಟ್ಟಣದಲ್ಲಿ ಕೋಟೆಯೊಂದನ್ನ ಕಟ್ಟಿಸ್ತಾನೆ. ಅವನ ನಂತರ ಬಂದಂತಹ ಸಂಜೀವ ನಾಯಕ ಕಾರ್ಯನಿಮಿತ್ತ ಹೀಗೆ ಹೊರಗಡೆ ಪ್ರಯಾಣ ಮಾಡ್ಲಿಕ್ಕೆ ಹೊರಟಾಗ ಆತನಿಗೆ ಒಂದು ಮೊಲ ಅಡ್ಡ ಬರ್ತದೆ. ಅದನ್ನ ಅಪರ್ಶಕನ ಅಂತ ಆತ ಭಾವಿಸ್ತಾನೆ. ಆದ್ರೆ ಆ ಕ್ಷಣದಲ್ಲಿಯೇ ಪ್ರಯಾಣವನ್ನ ರದ್ದುಗೊಳಿಸಿ ತಾನು ಹಿಂದಿರುಗಬೇಕು ಅಂತ ಹೇಳಿ ಅನ್ಕೊಂಡಾಗ ಅಲ್ಲಿ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಆಕೆಯೇ ಹಾಸನಾಂಬೆ. ಈಗ ನಾನಿರುವಂತಹ ಸ್ಥಳದಲ್ಲಿಯೇ, ಪ್ರತ್ಯಕ್ಷವಾದಂತಹ ಸ್ಥಳದಲ್ಲಿಯೇ ನನಗೆ ದೇವಾಲಯವೊಂದನ್ನು ಕಟ್ಟಿಸು, ನಾನು ಇಲ್ಲಿ ನೆಲೆನಿಂತು ಹಾಸನಾಂಬೆ ಎಂದು ಹೆಸರಾಗ್ತೀನಿ, ಬಂದಂತಹ ಭಕ್ತರಿಗೆ ನಾನು ನೆಲೆಸಿದ ಕಾರಣಕ್ಕಾಗಿ ಎಲ್ಲ ಅಭೀಷ್ಟಗಳನ್ನ ಪೂರ್ಣ ಮಾಡ್ತೀನಿ ಅಂತ ಮಾತು ಕೊಡ್ತಾಳೆ. ಹೀಗೆ ಹಾಸನಾಂಬೆ ದೇವಾಲಯ ಪ್ರಸಿದ್ಧಿಗೆ ಬರ್ತದೆ. ಇನ್ನು ತಾಯಿಯನ್ನ ವರ್ಷದಲ್ಲಿ 1 ವಾರ, ಹೆಚ್ಚು ಅಂದ್ರೆ 7 ದಿನಕ್ಕಿಂತ ಕಡಿಮೆಯಲ್ಲ ಮತ್ತು 16 ದಿನಗಳಿಗಿಂತ ಜಾಸ್ತಿ ಅಲ್ಲ, ಅಷ್ಟು ಮಾತ್ರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಆವಾಗ ಆರಂಭದ ದಿನಗಳಲ್ಲಿ ನಾವು ಅದನ್ನ ವಿಶ್ವರೂಪ ದರ್ಶನ ಅಂತ ಕರಿತೀವಿ. ಈ ದರ್ಶನೋತ್ಸವ ಆರಂಭವಾದ ದಿನ ಮಾತ್ರವೇ ಭಕ್ತರಿಗೆ ಅಲಂಕಾರಗಳಿಲ್ಲದೆ ದೇವಿಯ ದರ್ಶನವನ್ನ, ಅದಕ್ಕೆ ವಿಶ್ವರೂಪ ದರ್ಶನ ಅಂತ ಕರೀತಾರೆ, ಆ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ದರ್ಶನ ಸಿಗೋದು ಬಹಳ ಪುಣ್ಯಕರ ಅಂತ ಹೇಳಲಾಗತ್ತೆ. ಇನ್ನು ಬಾಗಿಲು ತೆರೆದ ತಕ್ಷಣವೇ ಎಲ್ಲ ಭಕ್ತಾದಿಗಳು ದರ್ಶನ ತೆಗೆದುಕೊಳ್ಳಿಕ್ಕೆ ಮುಗಿಬೀಳ್ತಾರೆ. ಬಾಗಿಲು ತೆರೆದ ದಿನ ಮಧ್ಯಾಹ್ನದ ನಂತರ ದೇವಾಲಯದ ಗರ್ಭಗುಡಿಗೆ ಸುಣ್ಣ ಬಳಿಯೋ ಕಾರ್ಯವನ್ನಾಗ್ಲಿ, ದೇವಿಗೆ ಆಭರಣಗಳನ್ನ ಜೊತೆಗೆ ಅಲಂಕಾರ ಮಾಡುವಂತಹ ಕಾರ್ಯಗಳನ್ನಾಗ್ಲಿ, ಜೊತೆಗೆ ವಿಶೇಷ ಪೂಜೆಯನ್ನ ಕೂಡ ಈ ಸಂದರ್ಭದಲ್ಲಿ ನೆರವೇರಿಸಲಾಗುತ್ತೆ. ಆ ಕ್ಷಣದಲ್ಲಿ ಭಕ್ತರಿಗೆ ದರ್ಶನವನ್ನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ದೇವಾಲಯದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಕಥೆಗಳು ಇದೆ. ಇಲ್ಲಿ ಒಂದು ಮುಖ್ಯವಾದಂತಹ ಕಥೆಯನ್ನು ಕೂಡ ನಾವು ಗಮನಿಸಬಹುದು. ಕಳ್ಳಪ್ಪನ ಗುಡಿ ಅಂತ ದೇವಾಲಯದ ಆವರಣದಲ್ಲಿದೆ. ಏನಿದು ಕಳ್ಳಪ್ಪನ ಗುಡಿ ಅಂತೀರಾ? ದೇವಾಲಯದಲ್ಲಿ ದೇವಿ ನೆಲೆಸಿದ ನಂತರ ಈ ದೇವಾಲಯ ಬಹಳಾನೇ ಪ್ರಸಿದ್ಧಿಗೆ ಬರುತ್ತೆ. ಈ ಪ್ರಸಿದ್ಧಿಯನ್ನ ನೋಡಿ ಸಾಕಷ್ಟು ಕಳ್ಳರು ದೇವಿಯ ಮೇಲಿದ್ದಂತಹ ಆಭರಣಗಳನ್ನ ಅಪಹರಿಸಲು ಆ ಗುಡಿಗೆ ಬರ್ತಾರೆ. 4 ಕಳ್ಳರು ದೇವಾಲಯವನ್ನ ಪ್ರವೇಶಿಸಿ ಇನ್ನೇನು ದೇವಿಯ ಮೈ ಮೇಲಿದ್ದ ಆಭರಣವನ್ನು ತೆಗಿಬೇಕು ಅಂದಾಗ ಅಲ್ಲಿಯೇ ಕೋಪಗೊಂಡಂತಹ ದೇವಿ ಶಾಪವನ್ನ ನೀಡ್ತಾಳೆ. ಆ ಶಾಪ ಏನು ಅಂದ್ರೆ, ದೇವಾಲಯಕ್ಕೆ ಕಳ್ಳತನ ಮಾಡ್ಲಿಕ್ಕೆ ಬಂದಂತಹ ಕಳ್ಳರು ಅಲ್ಲೇ ಕಲ್ಲಾಗಿ ಬಿಡ್ತಾರೆ. ಈ 4 ಕಲ್ಲುಗಳನ್ನ ಇವತ್ತೂ ಕೂಡ ದೇವಾಲಯದ ಪಕ್ಕದ ಗುಡಿಯಲ್ಲಿ ನಾವು ನೋಡಬಹುದು. ಅದನ್ನೇ ಅಲ್ಲಿ ಕಳ್ಳಪ್ಪನ ಗುಡಿ ಅಂತ ಕೂಡ ಕರೀತಾರೆ. ಇನ್ನು ಹಾಲಪ್ಪನ ಗದ್ದುಗೆ ಈ ದೇವಾಲಯದ ಆವರಣದಲ್ಲಿದೆ. ಕಳ್ಳಪ್ಪನ ಗುಡಿಯ ಪಕ್ಕದಲ್ಲಿಯೇ ಈ ಹಾಲಪ್ಪನ ಗದ್ದುಗೆಯೂ ಕೂಡ ಇದೆ. ಇಲ್ಲಿರುವಂತಹ 5 ಅಡಿ ಉದ್ದದ ಒಂದು ಕಂಬವನ್ನೇ ಹಾಲಪ್ಪನ ಗದ್ದುಗೆ ಅಂತ ಭಕ್ತರು ನಂಬುತ್ತಾರೆ, ಅದನ್ನ ಪೂಜಿಸ್ತಾರೆ. ಸಪ್ತ ಮಾತೃಕೆಯರನ್ನ ನೆಲೆಸಿರುವಂತಹ ಈ ದೇವಾಲಯದಲ್ಲಿ ವೀರಭದ್ರ ಸ್ವಾಮಿ, ಅವನನ್ನ ಪೂಜಿಸೋದು ಅಲ್ಲಿನ ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆಯಲ್ಲಿ ಇಷ್ಟು ದಿನ ಕಂಡು ಬಂದಿದೆ. ಹೀಗೆ ಪೌರಾಣಿಕ ಇತಿಹಾಸವಿರುವಂತಹ ಐತಿಹಾಸಿಕ
ಇತಿಹಾಸ ಇರುವಂತಹ ನಮ್ಮ ಹಾಸನಾಂಬೆ ದೇವಾಲಯದಲ್ಲಿ ದರ್ಬಾರ್ ಗಣಪತಿಗೂ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಸಪ್ತ ಮಾತೃಕೆಯರ ಸ್ಥಾನದ ಬಲಭಾಗದಲ್ಲಿ ವೀರಭದ್ರೇಶ್ವರ ಸ್ವಾಮಿ, ಎಡಭಾಗದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಮಾತೃಗಣಗಳನ್ನ ಪೂಜಿಸಬೇಕು. ಅದರಂತೆ ಕೂಡ ಹಾಸನಾಂಬೆ ದೇವಾಲಯದಲ್ಲಿ ಎಡಭಾಗದಲ್ಲಿ ದರ್ಬಾರ್ ಗಣಪತಿಯನ್ನ ಪೂಜಿಸಲಾಗುತ್ತೆ. ದರ್ಬಾರ್ ಗಣಪತಿ ವಿಶೇಷವಾಗಿ ಗಣಪತಿ ಶೀಘ್ರವಾಗಿ ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ದೇವರು. ಹಾಗಾಗಿ ಗಣಪತಿಯ ಆಶೀರ್ವಾದವನ್ನ ಕೂಡ ನಾವು ಹಾಸನಾಂಬೆ ದೇವಾಲಯದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಇನ್ನು ವರ್ಷಕ್ಕೆ ಒಮ್ಮೆ ಸಿದ್ದೇಶ್ವರ ಜಾತ್ರೆ ಇಲ್ಲಿ ಬಹಳಾನೇ ಪ್ರಸಿದ್ಧಿ. ದೀಪಾವಳಿಯ ಬಲಿಪಾಡ್ಯಮಿಯಂದು ರಾತ್ರಿ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ, ಮರುದಿನ ಬೆಳಿಗ್ಗೆ ಕೆಂಡೋತ್ಸವ ನಡೆಯುತ್ತೆ. ಅದು ರಾತ್ರಿ ಇಡೀ ಹಾಸನಾಂಬೆಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಅಂದು ಮಾತ್ರ ರಾತ್ರಿ ಅವಕಾಶವನ್ನ ನೀಡಲಾಗತ್ತೆ. ಬೆಳಿಗ್ಗೆ ದೇವಿಗೆ ನೈವೇದ್ಯ, ಮಂಗಳಾರತಿ, ವಿಶೇಷ ಪೂಜೆಗಳನ್ನ ನೆರವೇರಿಸಿ ಕಾರ್ಯಕ್ರಮವನ್ನ ನೆರವೇರಿಸಲಾಗತ್ತೆ. ವೀಕ್ಷಕರೇ, ಹಾಸನಾಂಬೆ ದೇವಾಲಯದಲ್ಲಿ ಇನ್ನಷ್ಟು ಪವಾಡಗಳು, ಮತ್ತಷ್ಟು ಕೌತುಕಗಳು ಇದೆಲ್ಲವೂ ಕೂಡ ನಡೆದುಕೊಂಡೇ ಬಂದಿದೆ. ದೇವಿಯ ವಿಶೇಷತೆ ಎಂದ್ರೆ ವರ್ಷಕ್ಕೂ ಒಮ್ಮೆ ಮಾತ್ರ ದೇವಿ ದರ್ಶನವನ್ನ ನೀಡ್ತಾಳೆ. ಅದರಲ್ಲೂ ನಾನು ಹೇಳಿದಂತೆ ಒಂದು ವಾರ ಅಂದ್ರೆ 7 ದಿನಕ್ಕಿಂತ ಕಡಿಮೆ ಕಾಲವೂ ಅಲ್ಲ, 16 ದಿನಗಳಿಗಿಂತ ಹೆಚ್ಚು ಕೂಡ ಈ ದೇವಸ್ಥಾನ ತೆರೆಯೋದಿಲ್ಲ. ದೇವಿಯ ಎದುರು ಪ್ರಾಣಿ ಬಲಿಗೆ ಕೂಡ ಈಗ ಅವಕಾಶವನ್ನ ನಿಲ್ಲಿಸಲಾಗಿದೆ. ಹಾಗಾಗಿ ದೇವಿಯ ದೇವಾಲಯದ ಬಾಗಿಲನ್ನ ತೆರೆಯೋಕ್ಕಿಂತ ಮುಂಚೆ ಆಕೆಯ ದೃಷ್ಟಿ ಅತ್ಯಂತ ಪ್ರಖರವಾಗಿ ಇರೋದ್ರಿಂದ ಅಲ್ಲಿ ಆ ದೃಷ್ಟಿಯನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಬಾಳೆ ದಿಂಡನ್ನ ಮೊದಲೇ ಕಡೆದು ಅದರ ನಂತರ ದೇವಾಲಯದ ಒಂದು ಬಾಗಿಲನ್ನ ಓಪನ್ ಮಾಡಲಾಗತ್ತೆ. ಹಾಗಾಗಿ ದೇವಿಯ ದರ್ಶನವನ್ನ ಈ ಬಾಳೆ ದಿಂಡನ್ನ ಕಡೆದು ಮಾಡುವಂತಹ ಪದ್ಧತಿಯ ನಂತರ ದೇವಿಯ ದರ್ಶನವನ್ನ ನಾವೆಲ್ಲ ಪಡಿಬಹುದಾಗಿದೆ. ಇಷ್ಟು ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಇಷ್ಟೆಲ್ಲ ಪ್ರತೀತಿಗಳನ್ನ ಹೊಂದಿರುವಂತಹ ಹಾಸನಾಂಬೆಯ ದೇವಾಲಯ ಇನ್ನೇನು ಆರಂಭಗೊಳ್ಳಲಿದೆ. ದೇವಿಯ ದರ್ಶನಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕಿದೆ. ಹಾಗಾಗಿ ನೀವು ಕೂಡ ಹಾಸನಾಂಬೆಯ ದೇವಾಲಯಕ್ಕೆ ಖಂಡಿತ ಭೇಟಿ ನೀಡಿ ದೇವಿಯ ದರ್ಶನಕ್ಕೆ, ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.